ಸೂಪರ್ ಟೇಸ್ಟಿ ಆಗಿರೋ ಪಾಲಕ್ ಪನ್ನೀರ್ನ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೇಲಿ ಸಿಂಪಲಾಗಿ ಹೇಗೆ ಮಾಡೋದಂತ ನೋಡೋಣ. ಬ್ಯಾಚಲರ್ಸು ಬಿಗಿನರ್ಸು ಈಸಿಯಾಗಿ ಮಾಡ್ಕೋಬೋದು. ಮೊದಲಿಗೆ ಪಾಲಕ್ ಪನ್ನೀರ್ನ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಪಾಲಕ್ನ ಕ್ಲೀನ್ ಮಾಡಿ ಕಾಯ್ತಾ ಇರೋ ನೀರಿಗೆ ಹಾಕಿ ಒಂದು 2 3 ನಿಮಿಷ ಇದನ್ನು ಬೇಯಿಸಿ ಐಸ್ ಕ್ಯೂಬ್ ಹಾಕಿರೋ ವಾಟರ್ಗೆ ಹಾಕ್ಕೊಂಡು ಒಂದು 5 ನಿಮಿಷ ರೆಸ್ಟ್ ಕೊಟ್ಟು ನಂತರ ಇದನ್ನು ಜಾರಿಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಹಾಕಿ ನುಣ್ಣಗೆ ರುಬ್ಕೋಬೇಕು. ನಂತರ ಪನ್ನೀರ್ನ ಒಂದು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿ ಸೆಡಲ್ ಇಟ್ಕೋಬೇಕು. ಪನ್ನೀರ್ ಮಾಡೋ ಪಾತ್ರೆನ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ, ಬಟರ್, ಜೀರಿಗೆ, ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ, ಸಣ್ಣ ಕಟ್ ಮಾಡ್ಕೊಂಡಿರೋ ಶುಂಠಿನ ಹಾಕಿ ಫ್ರೈ ಮಾಡಿಕೊಂಡು 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕಿ ಈರುಳ್ಳಿ ಫ್ರೈ ಆಗೋವರೆಗೂ ಫ್ರೈ ಮಾಡಿ ಒಂದು ಟೊಮೆಟೊ ಹಾಕಿ ಟೊಮೆಟೊ ಸಾಫ್ಟ್ ಆಗ್ತಿದೆ ಅಂದಾಗ 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿನ ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ ರುಬ್ಬಿರೋಂಥ ಪಾಲಕ್ ಪೇಸ್ಟ್ ಏನಿದೆ ಅದನ್ನು ಹಾಕಿ ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಫ್ರೈ ಮಾಡಿರೋ ಪಾಲಕ್ನ ಹಾಕಿ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇದನ್ನು ಕುದಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಹಾಗೆ ಫ್ರೆಶ್ ಕ್ರೀಮ್ನ ಒಂದು 2 ಸ್ಪೂನ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಾಲಕ್ ಪನ್ನೀರ್ ರೆಡಿ.